ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಾರಾಹಿ ದೇವಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ತಂತ್ರ ಪರಿಹಾರಗಳಲ್ಲಿ ಈ ಒಂದು ಸಣ್ಣ ಪರಿಹಾರವನ್ನು ಅತಿ ಸೂಕ್ಷ್ಮವಾಗಿ ನಾವು ನಮ್ಮ ಮನೆಯಲ್ಲೇ ತುಂಬ ಸರಳ ವಿಧಾನದಲ್ಲೇ ಮಾಡಿಕೊಂಡಿದ್ದೇ ಆದರೆ ನಮ್ಮ ಹಣಕಾಸಿನ ಸಮಸ್ಯೆಗಳು ಎಷ್ಟೇ ದೊಡ್ಡದಾಗಿದ್ದರೂ ಕೂಡ ಒಂದೊಂದು ರೂಪಾಯಿಗೂ ಕೂಡ ಕಷ್ಟಪಡ್ತಾ ಇದ್ದೀವಿ. ಆ ಸಾಲದ ಸಮಸ್ಯೆಯಿಂದ ನಾವು ಹೊರಗಡೆ ಬಂದುಬಿಡಬೇಕು. ಸಾಲ ಯಾವಾಗಲೂ ಕೂಡ ನಾವು ತುಂಬಾ ನಮ್ಮ ಆದಾಯಕ್ಕಿಂತ ಸಾಲನೇ ಜಾಸ್ತಿ ಮಾಡ್ಕೊಂಡು ಬಿಟ್ಟಿದ್ದೀವಿ ಅನ್ನುವಂಥವರು, ಆದಾಯ ಮುಖ್ಯವಾಗಿ ನಮಗೆ ಬರಬೇಕು ಸ್ನೇಹಿತರೆ, ಆದಾಯ ಬರ್ತಾ ಇಲ್ಲ ಅನ್ನುವಂಥವರು ಈ ಪರಿಹಾರವನ್ನು ಮಾಡ್ಕೊಳ್ಳಿ. ಗುರುವಾರ ನಮಗೆ ಸಂಕಷ್ಟಹರ ಚತುರ್ಥಿ ಬಂದಿರೋದ್ರಿಂದ ನಮ್ಮ ಸಂಕಟಗಳನ್ನು ಭಗವಂತನು ಎಲ್ಲ ರೀತಿಯ ಪರಿಹಾರಗಳಲ್ಲಿ ಇದು ಕೂಡ ಬಹಳ ಶ್ರೇಷ್ಠವಾಗಿರುತ್ತೆ. ಮಾಡ್ಕೊಂಡು ನೋಡಿ. ಏಕೆಂದರೆ ಗಣಪತಿಯನ್ನು ಪೂಜಿಸುವಂಥ ಈ ದಿನ ಎಷ್ಟೊಂದು ವಿಶೇಷವಾಗಿರುತ್ತೆ. ಸಂಕಷ್ಟಹರ ಚತುರ್ಥಿಯ ದಿನಗಳಲ್ಲಿ ನಮ್ಮ ಕೆಲಸಗಳು ಏನಾದರೂ ನಿಂತಿದ್ದರೆ ಅದನ್ನು ಉತ್ತಮವಾಗಿ ಫಾಸ್ಟಾಗಿ ನಮಗೆ ರಿಸಲ್ಟ್ ಕೊಡುವಂಥ ಎಲ್ಲ ರೀತಿಯ ಶಕ್ತಿ ಇರುವಂಥ ಪರಿಹಾರ ಇದಾಗಿರೋದ್ರಿಂದ ಇದನ್ನು ನಂಬಿಕೆಯಿಂದ ನಾವು ಮಾಡಿಕೊಳ್ಬೇಕು. ನಮ್ಮ ಮನೆಯಲ್ಲೇ ಇರುವಂಥದ್ದು ತುಂಬ ಸಣ್ಣ ವಸ್ತು ಸ್ನೇಹಿತರೆ, ಆದರೆ ತುಂಬ ದೊಡ್ಡ ಪರಿವರ್ತನೆ, ತುಂಬ ಶಕ್ತಿ ಅನ್ನೋದಿದೆ. ನಾವು ಅಡುಗೆ ಮನೆಯಲ್ಲಿ ಇರುವಂಥ ಪ್ರತಿಯೊಂದು ವಸ್ತುವಿಗೂ ಕೂಡ ತುಂಬ ಹಿನ್ನೆಲೆ ಅನ್ನೋದಿದೆ. ಆದರೆ ಅದರ ಬಗ್ಗೆ ನಾವು ಅಷ್ಟೊಂದು ಆಳವಾಗಿ ಯೋಚನೆ ಮಾಡಿರೋದಿಲ್ಲ. ಅದರಿಂದ ಬರುವಂಥ ಲಾಭಗಳು ಕೂಡ ನಮಗೆ ಗೊತ್ತಿರೋದಿಲ್ಲ. ಸುಮ್ಮನೆ ಅಡುಗೆಗೆ ಬಳಸ್ತೀವಿ ಅಷ್ಟೇ ಅಂತ ಸುಮಾರು ನಾವೆಲ್ಲರೂ ಕೂಡ ಅಂದ್ಕೊಂಡು ಬಿಡ್ತೀವಿ. ಆದರೆ ನಮ್ಮ ಹಿರಿಯರಿಗೆ ಗೊತ್ತಿತ್ತು ಪ್ರತಿ ವಸ್ತುವಿನಲ್ಲೂ ಕೂಡ ಶಕ್ತಿ ಅನ್ನೋದಿದೆ. ಅದನ್ನು ಯಾವ ರೀತಿ ಬಳಸಬೇಕು ಅನ್ನೋದು ಕೂಡ ಅವ್ರಿಗೆ ಗೊತ್ತಿರೋದ್ರಿಂದ ತುಂಬಾ ರಹಸ್ಯವಾಗಿ ಮಾಡ್ಕೊಳ್ತಾ ಇದ್ದರು. ಆ ರಹಸ್ಯ ಪರಿಹಾರ ಅನ್ನುವಂಥದ್ದು ಇದಾಗಿರೋದ್ರಿಂದ ಇದನ್ನು ನೀವು ರಾತ್ರಿ ಮಾಡ್ಕೊಳ್ಳಿ. ಸರಿಯಾಗಿ ನಮ್ಮ ಮನೆಯ ಈಶಾನ್ಯ ಮೂಲೆಯಲ್ಲಿ ಇದನ್ನು ಇಡಬೇಕು. ಈಶಾನ್ಯ ಮೂಲೆ ಅನ್ನುವಂಥದ್ದು ತುಂಬ ಮುಖ್ಯವಾಗಿರುತ್ತೆ. ಆ ಜಾಗದಲ್ಲಿ ಯಾವುದೇ ರೀತಿಯಾದಂಥ ವಸ್ತುಗಳನ್ನು ಇಡೋದಕ್ಕೆ ಹೋಗ್ಬೇಡಿ. ಆದಷ್ಟು ಖಾಲಿಯಾಗಿ ನೀಟಾಗಿ ಇಟ್ಕೊಂಡಿರಿ. ಸಣ್ಣ ಮನೆ ದೊಡ್ಡ ಮನೆ ಅನ್ನೋದು ಇಲ್ಲಿ ಲೆಕ್ಕಕ್ಕೆ ಬರೋದಿಲ್ಲ. ಯಾವುದೇ ಮನೆ ಆದರೂ ಕೂಡ ನಾವು ಇರುವಂಥ ಮನೆ ಅದು ನಮಗೆ ಸ್ವರ್ಗಕ್ಕೆ ಸಮಾನವಾಗಿರುತ್ತೆ. ಅದಕ್ಕೋಸ್ಕರ ಈಶಾನ್ಯ ಮೂಲೆಯಲ್ಲಿ ಆದಷ್ಟು ತುಂಬ ಜನ ದೇವ್ರ ಮನೇನ ಇಟ್ಕೊಂಡಿರ್ತಾರೆ. ಆದರೆ ಅದು ಕೆಲವೊಬ್ರಿಗೆ ಆಗಿರೋದಿಲ್ಲ. ಆದ ಕಾರಣ ಆ ಜಾಗದಲ್ಲಿ ಆದಷ್ಟು ಈ ರೀತಿಯ ಪರಿಹಾರಗಳನ್ನು ನಾವು ಮಾಡಿಕೊಂಡಿದ್ದೆ ಆದರೆ ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ. ನಾವು ನಮ್ಮ ಮನೆಯಲ್ಲಿ ಇರುವಂಥ ದುಡ್ಡು ಕಾಸಿಗೆ ಪರಿಹಾರ ಮಾಡ್ತಾಯಿದ್ದೀವಿ. ಈಗ ಹಣಕಾಸಿಗಾಗಿ ಎಷ್ಟೆಲ್ಲ ನಾವು ಪರದಾಡ್ತಾ ಇರ್ತೀವಿ ಅಂದರೆ ಅದರಷ್ಟೇ ನಾವು ಸ್ಟ್ರಗಲ್ ಪಡ್ತಾಯಿದ್ದೀವಿ ಅಂತ ಹೇಳಿದ್ರೆ ಮತ್ತೊಂದು ನಮ್ಮ ನರದೃಷ್ಟಿ ಸ್ನೇಹಿತರೆ. ಮನುಷ್ಯನಿಗೆ ಇನ್ನೊಬ್ಬ ಮನುಷ್ಯನಿಂದ ಆಗುವಂಥ ಸಮಸ್ಯೆಗಳು, ಆ ಕಣ್ಣು ದೃಷ್ಟಿಯಿಂದ ಆಗುವಂಥ ಎಲ್ಲ ರೀತಿಯ ಆ ಸಮಸ್ಯೆಗಳು ಏನಿರುತ್ತೆ ಅವುಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಇದನ್ನು ನಾವು ಯಾವ ರೀತಿ ಮಾಡಿಕೊಳ್ಬೇಕು. ಗಾಜಿನ ಲೋಟ, ಗಾಜಿನ ಬೌಲು ಅನ್ನುವಂಥದ್ದು ಬಹಳ ಮುಖ್ಯವಾಗಿರುತ್ತೆ. ಏಕೆಂದರೆ ಇದು ನಕಾರಾತ್ಮಕ ಶಕ್ತಿಗಳನ್ನು ಎಳೆದುಕೊಂಡು ತನ್ನಲ್ಲಿ ಇಟ್ಕೊಳ್ಳುವಂಥ ಜಾಸ್ತಿ ಶಕ್ತಿ ಹೊಂದಿದೆ. ಅದಕ್ಕೋಸ್ಕರನೇ ಗಾಜನ್ನು ತಗೊಳ್ಳಿ ಅಂತ ಹೇಳುವಂಥದ್ದು. ನಾವು ಇನ್ಯಾವುದರಲ್ಲೋ ಮಾಡಿಕೊಂಡ್ರೆ ಪರಿಹಾರ ಮಾಡ್ತೀವಿ ಅಷ್ಟೇ, ಆದರೆ ಅದರಿಂದ ನಮಗೆ ಉತ್ತಮವಾದಂಥ ರಿಸಲ್ಟು ಬರೋದಿಲ್ಲ. ತದನಂತರ ನೀವೊಂದು ಗಾಜಿನ ಬೌಲನ್ನು ಚಿಕ್ಕದಾಗಿದ್ದರೂ ಪರವಾಗಿಲ್ಲ ತಗೊಳ್ಳಿ, ತೊಳೆದು ಇದನ್ನು ರಾತ್ರಿ ನೀವು ಮಾಡಿಕೊಳ್ಬೇಕಾಗುತ್ತೆ. ಸ್ವಲ್ಪ ಕಲ್ಲುಪ್ಪನ್ನು ಹಾಕಬೇಕು. ಕಲ್ಲುಪ್ಪು ನಮಗೆ ಸಮುದ್ರ ಗರ್ಭದಲ್ಲೇ ಸಿಗುವಂಥದ್ದು. ಇದು ಯಾವ ಜಾಗದಲ್ಲಿರುತ್ತೋ ನಕಾರಾತ್ಮಕ ಶಕ್ತಿಗಳ ಆಟ ಆಡೋದಕ್ಕೆ ಬಿಡೋದಿಲ್ಲ. ಸಕಾರಾತ್ಮಕವಾದಂಥ ವಾತಾವರಣವನ್ನು ಸೃಷ್ಟಿ ಮಾಡುತ್ತೆ. ಒಳ್ಳೆ ಆಲೋಚನೆ ಬರುವಂಥ, ನಮ್ಮ ಆರೋಗ್ಯವನ್ನು ಉತ್ತಮವಾಗಿ ಇಟ್ಕೊಳ್ಳುವಂಥ ಹಾಗೂ ನಮ್ಮ ಮೇಲೆ ಯಾವುದೇ ರೀತಿಯಾದಂಥ ಕಣ್ಣು ದೃಷ್ಟಿ ಬೀಳದೇ ಇರುವಂತೆ ಕಾಪಾಡುತ್ತೆ ಕಲ್ಲುಪ್ಪು. ಅದಕ್ಕೋಸ್ಕರನೇ ಕಲ್ಲುಪ್ಪನ್ನು ನಾವು ತಗೊಳ್ಬೇಕು. ಇದನ್ನು ನಾವು ನಮ್ಮ ಮನೆಯ ಈಶಾನ್ಯ ಭಾಗದಲ್ಲಿ
ಯಾವ ರೀತಿ ಇಡಬೇಕು ಅಂತ ಹೇಳ್ತೀನಿ. ಇನ್ನು ಎಲ್ರಿಗೂ ಗೊತ್ತಿರುವಂಥದ್ದು ಶುಂಠಿ ಅಂದರೆ ನಾವು ಯಾವುದಾದ್ರೂ ಸ್ಪೈಸಸ್ಗೆಲ್ಲ ಜಾಸ್ತಿ ಬಳಸ್ತೀವಿ, ಟೀಗೆ ಬಳಸ್ತೀವಿ, ಇಷ್ಟು ಗೊತ್ತಿರುತ್ತೆ ತುಂಬ ಜನಕ್ಕೆ. ಆದರೆ ಇದನ್ನು ನಮ್ಮ ಆರ್ಥಿಕ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೆ, ನಮ್ಮ ಮನೆಯಲ್ಲಿರುವಂಥ ಜಗಳ, ಕಿರಿಕಿರಿ ಹಾಗೂ ಯಾವುದೇ ರೀತಿಯಾದಂಥ ಸಣ್ಣ ಪುಟ್ಟ ಸಮಸ್ಯೆಗಳಾಗಿರಬಹುದು ಇದ್ದಾಗ ನೋಡಿ, ನೀವು ತುಂಬಾ ನಾವು ಚೆನ್ನಾಗಿರಬೇಕು ಅಂತ ಬಯಸ್ತಾ ಇದ್ದರೂ ಸಣ್ಣ ಪುಟ್ಟ ವಿಚಾರಗಳಿಗೂ ಕೂಡ ಮನಸ್ತಾಪಗಳು ಮಾಡ್ಕೊಳ್ತಾ ಬಂದಾಗ ಮನೆಯಲ್ಲಿ ಯಾವುದೇ ರೀತಿಯಾದಂಥ ನೆಮ್ಮದಿ ಅನ್ನೋದೇ ಇರೋದಿಲ್ಲ. ಅದಕ್ಕೋಸ್ಕರ ನೆಮ್ಮದಿಯನ್ನು ನಾವು ಕಾಪಾಡಿಕೊಳ್ಳೋದಕ್ಕೂ ಇದು ಪರಿಹಾರ ಸಹಾಯಕ್ಕೆ ಬರುತ್ತೆ ಅಂತ ಹೇಳಬಹುದು. ಗಾಜಿನ ಬೌಲಲ್ಲಿ ಕಲ್ಲುಪ್ಪನ್ನು ಹಾಕಿ 1 ಇಂಚಷ್ಟು ನೀವು, ಇಲ್ಲಾಂದರೆ 1 ತುಂಡಷ್ಟು ಶುಂಠಿಯನ್ನು ಇದ್ರ ಒಳಗಡೆ ಇಡಬೇಕು ಸ್ನೇಹಿತರೆ. ಈ ಎರಡೂ ವಸ್ತುಗಳು ಕೂಡ ತುಂಬಾ ನಮ್ಮ ಸಮಸ್ಯೆಗಳನ್ನು ಪೂರ್ತಿಯಾಗಿ 80% ಕಡಿಮೆ ಮಾಡುವಂಥ ಶಕ್ತಿ ಇದರಲ್ಲಿದೆ. ಇನ್ನು 20% ನಾವು ಮಾಡುವಂಥ ಪರಿಹಾರ, ಗಾಜಿನ ಬೌಲು, ನಮ್ಮ ಭಕ್ತಿ, ನಮ್ಮ ಡೆಡಿಕೇಶನ್, ಇದೆಲ್ಲವೂ ಕೂಡ ಮುಖ್ಯ ಆಗಿರೋದ್ರಿಂದ ಇದನ್ನು ಕೂಡ ನೀವು ಸೇರಿಸ್ಬೇಕಾಗುತ್ತೆ. ಇದನ್ನು ರಾತ್ರಿ ನೀವು ಒಂದು 6-7 ಗಂಟೆ ಮೇಲೆ ಮಾಡಿಕೊಂಡ್ರೂ ಕೂಡ ನಡೆಯುತ್ತೆ. ಅದರ ಮೇಲೆ ಒಂದು ತುಂಡು ಶುಂಠಿಯನ್ನು ಇಟ್ಟು ಈಶಾನ್ಯ ಮೂಲೆಯಲ್ಲಿ ಇಡೋದಕ್ಕೂ ಮುಂಚೆ ಕೇಳ್ಕೊಳ್ಬೇಕು. ನಿಮ್ಮ ಮನೆಯಲ್ಲಿ ಏನಾದರೂ ಗಂಡ ಹೆಂಡತಿಯ ಸಮಸ್ಯೆ ಅಥವಾ ತಂದೆ ತಾಯಿ ಮಕ್ಕಳ ಸಮಸ್ಯೆ ಯಾವುದೇ ರೀತಿಯಲ್ಲಿ ಇದ್ದರೂ ಕೂಡ ಅವುಗಳನ್ನು ಹೇಳಿಕೊಂಡು ತದನಂತರ ಇದನ್ನು ನಿಮ್ಮ ಮನೆಯ ಈಶಾನ್ಯ ಭಾಗದಲ್ಲಿ ಇಟ್ಬಿಡಿ. ಇನ್ನು ಅದನ್ನು ಮುಟ್ಟೋದಕ್ಕೆ ಹೋಗಬೇಡಿ. ಈ ರೀತಿ 3 ದಿನ ಇಡಬೇಕು ಸ್ನೇಹಿತರೆ. 3 ದಿನ ಆದಮೇಲೆ ಅದು ನಮ್ಮ ಮನೆಯಲ್ಲಿರುವಂಥ ನಕಾರಾತ್ಮಕ ಶಕ್ತಿಗಳನ್ನೆಲ್ಲವೂ ಕೂಡ ಉಪ್ಪು, ಶುಂಠಿ ಎರಡೂ ಕೂಡ ಅಬ್ಸರ್ವ್ ಮಾಡಿ ಇಟ್ಕೊಂಡಿರುತ್ತೆ. ತದನಂತರ ಇದನ್ನು ನೀವು ಸಾಧ್ಯವಾದಷ್ಟು ಕೆರೆ, ಬಾವಿ, ಈ ರೀತಿ ನೀರಿರುವಂಥ ಜಾಗಕ್ಕೆ ತಗೊಂಡೋಗಿ ಹಾಕ್ಬಿಟ್ಟು ಬಂದುಬಿಡಿ. ನಿಮಗೇನಾದರೂ ಅದೆಲ್ಲವೂ ಏನೂ ಸಿಗಲಿಲ್ಲ ಅಂತ ಹೇಳಿದ್ರೆ ಒಂದು ಕವರಲ್ಲಿ ಹಾಕ್ಕೊಂಡೋಗಿದ್ದೆ ಯಾರು ತುಳಿದೇ ಇರುವಂಥ ಗಿಡ ಮರಗಳ ಹತ್ರ ಹಾಕಬೇಕು. ಮನೆಯ ಸುತ್ತಮುತ್ತ ಹಾಕೋದಕ್ಕೆ ಹೋಗಬೇಡಿ. ನಿಮ್ಮ ಮನೆ ಹತ್ರನೇ ಇರುವಂಥ ಗಿಡ ಮರಗಳಿಗೆ ಅದರ ಹತ್ರ ಹೋಗಿ ಹಾಕೋದಕ್ಕೆ ಹೋಗಬೇಡಿ. ಸ್ವಲ್ಪ ದೂರದಲ್ಲೇ ಹಾಕಬೇಕು. ಯಾಕಂದರೆ ಇದು ಆ 3 ದಿನವೂ ಏನು ಮಾಡಿರುತ್ತೆ, ನಮ್ಮ ಆಲೋಚನೆಗಳಲ್ಲಿ ಏನಾದರೂ ನಾವು ಕೆಟ್ಟದ್ದಾಗಿ ಯೋಚನೆ ಮಾಡಿದ್ರು, ನಮ್ಮ ಮನೆಯಲ್ಲಿರುವಂಥ ಕೆಟ್ಟ ಸಮಸ್ಯೆಗಳನ್ನು ಕೂಡ ಎಲ್ಲವನ್ನು, ಆ ಕಷ್ಟಗಳನ್ನು ಎಳ್ಕೊಂಡಿರೋದ್ರಿಂದ ಅದು ನಕಾರಾತ್ಮಕವಾದಂಥ ಒಂದನ್ನು ಅಬ್ಸರ್ವ್ ಮಾಡಿ ಇಟ್ಕೊಂಡಿರೋದ್ರಿಂದ ನಾವು ಅದನ್ನು ಮುಟ್ಕೊಳ್ದೇ ಒಂದು ಬೌಲಿಂದನೇ ಕವರ್ಗೆ ಹಾಕ್ಬಿಟ್ಟು ಹೋಗಿ ಬಿಸಾಕ್ಬಿಟ್ಟು ಬರಬೇಕು. ಇಷ್ಟು ಮಾಡ್ಕೊಳ್ಳಿ, ಒಳ್ಳೆಯದಾಗಲಿ ಎಲ್ರಿಗೂ.